ಬರದ್ದು ಅಷ್ಟು ಹೇಳೋಷ್ಟು ಭೀಕರದೇನಿಲ್ಲ, ಸ್ವಲ್ಪ ತೊಂದರೆ ಇದೆ. ಅದಕ್ಕೆ ಕುಡಿಯೋ ನೀರಿಗೆ ಯಾವ್ದೇ ತರ ಬೇಕು ಅಂತೆಲ್ಲ ಏರ್ಪಾಡು ಮಾಡ್ತಾ ಇದೀವಿ. ಈ ಮಲಪ್ರಭಾ ನದಿ ಕೂಡ ಈಗ ಡ್ಯಾಮ್ ನಿಧಾನ ತುಂಬ್ತಾ ಇದೆ, ಅದೊಂದು ಬಹಳ ಒಳ್ಳೆ ಶುಭ ಸೂಚನೆ ಕಾಣ್ತಾ ಇದೆ. ಅದು ನಮ್ ಡ್ಯಾಮ್ ಸೈಡ್ ತುಂಬಿದ್ರೆ ನಮ್ಗೆ ನದಿ ದಂಡೆಗಿರೋರ್ಗೆ ಯಾರಿಗೂ ಏನು ಅಷ್ಟೇನು ತೊಂದರೆ ಆಗಲ್ಲ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಗೆ 2 ಮಂತ್ರಿ ಸ್ಥಾನ ಸಿಗುತ್ತಾ ಅಥವಾ 1 ಸಿಗುತ್ತಾ ಅಂತ? 2 ಅಲ್ಲ 3 ಸಿಗೋ ಚಾನ್ಸಸ್ ಇದೆ. ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದಾರೆ, ಬಹಳ ದೊಡ್ಡ ಜಿಲ್ಲೆ, 2 ಅಲ್ಲ 3 ಕೊಡೋ ಚಾನ್ಸಸ್ ನೋಡೋಣ ಅಂತ ಅಂದಿದ್ದಾರೆ. ತಾವು ಕೂಡ ಆಕಾಂಕ್ಷಿ, ತಮ್ಮ ಪರವಾಗಿ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ. ಪಟ್ಟಿ ಯಾರು ಪಟ್ಟಿ ಹಿಡಿಯಕ್ಕಿಲ್ಲ, ಎಲ್ಲ ಶಿವಕುಮಾರ್ಗೂ ಗೊತ್ತು, ಸಿದ್ದರಾಮಯ್ಯ ಎಲ್ಲರಿಗೂ ಗೊತ್ತು. ನಾನು ಬಹಳ ಸೀನಿಯರ್ ಇದ್ದೀನಿ, ಮೊದಲಿಂದ ಪಕ್ಷಕ್ಕೆ ನಿಷ್ಠಾವಂತ ಆಗಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ನಾನು ಕನ್ಸಿಡರ್ ಮಾಡ್ಕೊಂಡು ನಾನು ಮೊದಲಿಂದ ಇದೆ, ಇವಾಗಲೂ ಇದೆ. ಸಚಿವ ಸ್ಥಾನಕ್ಕೆ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳ ಪೈಪೋಟಿ ಇದೆ ಅಂತ. ಎಲ್ಲಾ ಕಡೆ ಇದೆ, ಅಶೋಕ್ ಪಟ್ಟಣ ಅದು ಅಂತ ಎಲ್ಲಾ ಕಡೆ ಇದೆ ಪೈಪೋಟಿ. ಎಲ್ಲಿಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲಾ ಕಡೆ ಇದ್ದೇ ಇರ್ತದೆ. ಎಲ್ಲರ ಆಸೆ ಇರ್ತದೆ ಮಂತ್ರಿ ಆಗ್ಬೇಕು ಅಂತ. ನಾವು ಅದಕ್ಕೆ ಮಾಡ್ತಾರೆ ಅಂತ ನಿರೀಕ್ಷೆ ಒಳಗಿದೀವಿ. ಯಾವಾಗ ಆಗ್ಬೋದು ಸರ್? ಈಗ 12ರಿಂದ 15ರೊಳಗೆ ಆಗ್ಬೋದು ಅಂತ ಒಂದು ನಿರೀಕ್ಷೆ ಮಾಡ್ತಾ ಇದೀವಿ. ರಾಹುಲ್ ಗಾಂಧಿ ಅವ್ರು ಬರೋದೇ 12ಕ್ಕೆ ಬರ್ತಾರಂತೆ, ಬಂದ್ಮೇಲೆ ಡಿಸ್ಕಸ್. ಸಚಿವ ಸ್ಥಾನಕ್ಕಾಗಿ ಸಿಎಂ ಅವ್ರು ಭೇಟಿ ಆಗಿದ್ರ ಸರ್? ಸಿಎಂ ಭೇಟಿ ಬೇಕಾದಷ್ಟು ಭೇಟಿ ಆಗ್ತಾನೆ ಇರ್ತೀನಿ ಅವಾಗ. ನಾವು ಸಿಕ್ಕದಾಗೆಲ್ಲ ನಾನು ಮಿನಿಸ್ಟರ್ ಮಾಡ್ತೀರಾ ಅಂತ ಕೇಳೋದು, ಸಣ್ಣ ಹುಡುಗರ ತರ ಪಪ್ಪರ್ಮೆಂಟ್ ಕೊಡಿ ಹಂಗ ನಾವು ಕೇಳಲ್ಲ. ಮೊದಲು ಒಂದ್ಸರಿ ಹೋಗಿ ಕೇಳ್ತೀವಿ, ಅವ್ರ ಮೇಲೆ ಡಿಪೆಂಡ್ ಆಗಿ ಬಿಟ್ಬಿಡ್ತೀವಿ ಅಷ್ಟೇ. ಪದೇ ಕೇಳೋದು ನಮಗೂ ಮರ್ಯಾದೆ ಇರಲ್ಲ, ಅವರು ಹೇಳೋದು ಚೆನ್ನಾಗಿ ಕಾಣಲ್ಲ. ಬೆಳಗಾವಿ ಜಿಲ್ಲೆ ವಿಭಜನೆ ಇವತ್ತೇನ ಚರ್ಚೆ ಆಗುತ್ತಾ? ಇವತ್ತೇನಾಗಲ್ಲ ನೋಡಿ, ಈಗ ಅಂತ ಆ ಪರಿಸ್ಥಿತಿ ಹೋಗಿಲ್ಲ ಈಗ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.